ಗೆಟ್ ರೆಡಿ, ಸ್ಟಾರ್ಟ್. ಸದರಿ ಮಾರಾಟದ ಸಮಯದಲ್ಲಿ ನನ್ನ ತಾಯಿಗೆ ಅವರಿಗೆ ಜಯಪದ್ಮ ಎನ್ನುವ ಮಗಳಿದ್ದಾಳೆ ಎನ್ನುವ ಅಂಶವನ್ನು ಮರೆಮಾಚಿ ದಾವಾ ಸ್ವತ್ತನ್ನು ಮಾರಾಟ ಮಾಡಿರುತ್ತಾರೆ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ನನ್ನ ತಾಯಿ ಕೇವಲ 2 ರಿಂದ 5ನೇ ಪ್ರತಿವಾದಿಗಳನ್ನು ಸಬ್ ರಿಜಿಸ್ಟ್ರಾರ್ ರವರ ಕಚೇರಿಗೆ ಕರೆದುಕೊಂಡು ಹೋಗಿ ಪತ್ರಕ್ಕೆ ಅವರ ಸಹಿಗಳನ್ನು ಮಾಡಿಸಿದ್ದಾರೆ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಸದರಿ ದಿವಸವೇ ದಾವಾ ಸ್ವತ್ತನ್ನು 1 ರಿಂದ 5ನೇ ಪ್ರತಿವಾದಿಗಳು ವಾದಿಯ ಸ್ವಾಧೀನಕ್ಕೆ ಬಿಟ್ಟುಕೊಟ್ಟಿರುತ್ತಾರೆ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಈವರೆಗೆ ವಾದಿಯೇ ದಾವಾ ಸ್ವತ್ತಿನ ಸ್ವಾಧೀನದಲ್ಲಿದ್ದಾರೆ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಸದರಿ ಜಮೀನನ್ನು ಮಾರಾಟ ಮಾಡಿದ ನಂತರ ದಿನಾಂಕ 21/6/2006 ನಾನು ಮತ್ತು ಉಳಿದ ಪ್ರತಿವಾದಿಗಳು ನಮ್ಮ ಕುಟುಂಬಕ್ಕೆ ಸೇರಿದ ಉಳಿದ ಆಸ್ತಿಗಳನ್ನು ಪಾಲು ವಿಭಾಗ ಮಾಡಿಕೊಂಡೆವು ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಪಾಲು ವಿಭಾಗ ಪತ್ರವನ್ನು ಮಾಡಿಕೊಂಡಿದ್ದರೂ ಕೂಡ ನಾನು ಸುಳ್ಳು ಹೇಳುತ್ತಿದ್ದೇನೆ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಸದರಿ ಪಾಲು ವಿಭಾಗ ಪತ್ರವನ್ನು ವಾದಿಯು ಹಾಜರುಪಡಿಸಿದ್ದು ನೀತಿ 3 ದಾಖಲಾತಿ ನಾನು ಮತ್ತು ಉಳಿದ ಪ್ರತಿವಾದಿಗಳು ಮಾಡಿಕೊಂಡ ಪಾಲು ವಿಭಾಗ ಪತ್ರ ಆಗಿರುತ್ತದೆ ಎಂದರೆ ಸರಿಯಲ್ಲ. ನಮ್ಮ ಕುಟುಂಬಕ್ಕೆ ಸೇರಿದ
ಜಮೀನಿನಲ್ಲಿ ಎರಡನೇ ಪ್ರತಿವಾದಿ ದೇವೀರಮ್ಮರವರಿಗೆ 1 ಎಕರೆ 26 ಗುಂಟೆ ಜಮೀನು ಬಂದಿರುತ್ತದೆ ಎಂದರೆ ಸರಿಯಲ್ಲ. ಮೂರನೇ ಪ್ರತಿವಾದಿ ರಂಗಮ್ಮರವರಿಗೆ 1 ಎಕರೆ 25 ಗುಂಟೆ ಜಮೀನು ನೀಡಲಾಗಿದೆ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಐದನೇ ಪ್ರತಿವಾದಿ ವಿಜಯಮ್ಮ ಅಲಿಯಾಸ್ ವಿಜಯಲಕ್ಷ್ಮಿ ರವರಿಗೆ 33 ಗುಂಟೆ ಜಮೀನನ್ನು ನೀಡಲಾಗಿದೆ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ನಾನು ನನ್ನ ತಾಯಿ ಕೆಂಚಮ್ಮ, ನಾಲ್ಕನೇ ಪ್ರತಿವಾದಿ ರತ್ನಮ್ಮರವರು ಒಟ್ಟಾಗಿ 1,20,000 ನಗದು ಹಣವನ್ನು ಪಡೆದುಕೊಂಡಿದ್ದೇವೆ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ವಿಭಜನೆ ನಂತರ ಅವರವರ ಭಾಗದ ಜಮೀನನ್ನು ಅವರವರ ಸ್ವಾಧೀನದಲ್ಲಿದೆ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಸದರಿ ಜಮೀನನ್ನು ಹೊರತುಪಡಿಸಿ ನಮ್ಮ ಕುಟುಂಬಕ್ಕೆ ಬೇರೆ ಯಾವುದೇ ಜಮೀನು ಇರುವುದಿಲ್ಲ ಎಂದು ಸದರಿ ಪಾಲು ವಿಭಾಗ ಪತ್ರದಲ್ಲಿ ನಮೂದು ಮಾಡಲಾಗಿದೆ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ನಾನು ಕಂದಾಯ ಅಧಿಕಾರಿಗಳ ಸಮಕ್ಷಮ ತಕರಾರನ್ನು ಕೊಟ್ಟಿದ್ದ ಕಾರಣಕ್ಕಾಗಿ ದಾವಾ ಸ್ವತ್ತಿನ ಖಾತೆ ನನ್ನ ತಾಯಿಯ ಹೆಸರಲ್ಲಿ ಉಳಿದಿತ್ತು ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ನನ್ನ ತಾಯಿಯ ಹೆಸರಿನಲ್ಲಿ ಖಾತೆ ಇರುವುದನ್ನು ದುರುಪಯೋಗ ಮಾಡಿಕೊಂಡು ನಾನು ಮತ್ತು ನನ್ನ ತಾಯಿ ಸೇರಿ ಒಂದು ದಾನಪತ್ರವನ್ನು ಸೃಷ್ಟಿ ಮಾಡಿಕೊಂಡಿದ್ದೇವೆ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಸದರಿ ಸ್ವತ್ತನ್ನು ವಾದಿಗೆ ಮಾರಾಟ
ಮಾಡಿದ ಕಾರಣಕ್ಕಾಗಿ ನನ್ನ ತಾಯಿಗೆ ನನ್ನ ಹೆಸರಿನಲ್ಲಿ ಯಾವುದೇ ದಾನಪತ್ರವನ್ನು ಮಾಡಿಕೊಡುವ ಹಕ್ಕು ಇರಲಿಲ್ಲ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಪಾರ. ಸದರಿ ದಾನಪತ್ರದ ಅಡಿಯಲ್ಲಿ ನನಗೆ ಯಾವುದೇ ಹಕ್ಕು ಅಥವಾ ಸ್ವಾಧೀನ ಪ್ರಾಪ್ತಿಯಾಗಿರುವುದಿಲ್ಲ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ದಾದಾವಲಿರವರಿಗೆ ಸೇರಿದ ಆಸ್ತಿಯನ್ನು ಲಪಟಾಯಿಸುವ ಉದ್ದೇಶದಿಂದ 2018ನೇ ಇಸವಿಯಲ್ಲಿ ದಾನಪತ್ರವನ್ನು ಸೃಷ್ಟಿ ಮಾಡಲಾಗಿದೆ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ದಾನಪತ್ರವನ್ನು ನನ್ನ ತಾಯಿ ಮಾಡಿಕೊಟ್ಟ ನಂತರ ನಾನು ಖಾತಾ ಬದಲಾವಣೆಗಾಗಿ ಒಂದು ಅರ್ಜಿಯನ್ನು ಕಂದಾಯ ಅಧಿಕಾರಿಗಳಿಗೆ ನೀಡಿದ್ದೆನು ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಸದರಿ ಅರ್ಜಿಗೆ ವಾದಿ ತಕರಾರು ಸಲ್ಲಿಸಿದ ಕಾರಣ ನನ್ನ ಅರ್ಜಿಯನ್ನು ವಜಾ ಮಾಡಲಾಗಿದೆ ಎಂದರೆ ಸರಿ. ಫುಲ್ ಸ್ಟಾಪ್. ಸದರಿ ಆದೇಶದ ವಿರುದ್ಧ ನಾನು ಮೇಲ್ಮನವಿಯನ್ನು ಸಲ್ಲಿಸಿದ್ದೇನೆ ಎಂದರೆ ಸರಿ. ಫುಲ್ ಸ್ಟಾಪ್. ಮೇಲ್ಮನವಿಯನ್ನು ಸಲ್ಲಿಸಿ ವಾದಿಯ ಹಕ್ಕು ಮತ್ತು ಸ್ವಾಧೀನಕ್ಕೆ ನಾನು ಅಡ್ಡಿ ಉಂಟು ಮಾಡಿರುತ್ತೇನೆ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ನಾನು ವಾದಿಗೆ ವ್ಯವಸಾಯ ಮಾಡಲು ತೊಂದರೆ ಉಂಟು ಮಾಡಿದ್ದಕ್ಕಾಗಿ ವಾದಿ ಈ ದಾವೆಯನ್ನು ಸಲ್ಲಿಸಿದ್ದಾರೆ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ನಾನು ಮತ್ತು ಉಳಿದ ಪ್ರತಿವಾದಿಗಳು ವಿಶ್ವಾಸದಿಂದ ಇದ್ದೇವೆ ಎಂದರೆ ಸರಿ. ಫುಲ್ ಸ್ಟಾಪ್. ದಾವಾ ಸ್ವತ್ತಿನಲ್ಲಿ ನನಗೆ
ಯಾವುದೇ ಹಕ್ಕು, ಮಾಲೀಕತ್ವ ಮತ್ತು ಸ್ವಾಧೀನ ಇರುವುದಿಲ್ಲ ಎಂದರೆ ಸರಿಯಲ್ಲ. ನಾನು ನ್ಯಾಯಾಲಯಕ್ಕೆ ಸುಳ್ಳು ಪ್ರಮಾಣಪತ್ರವನ್ನು ಸಲ್ಲಿಸಿ ಸುಳ್ಳು ಸಾಕ್ಷ್ಯವನ್ನು ನುಡಿಯುತ್ತಿದ್ದೇನೆ ಎಂದರೆ ಸರಿಯಲ್ಲ. ಮುಂದುವರೆದ ಪಾಟಿ ಸವಾಲಿಗೆ ಸಮಯ ಕೋರಿದ್ದು ಸಮಯ ನೀಡಿ ಮುಂದೂಡಲಾಯಿತು.